ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಬಿಳಿ ಚಕ್ಲಿ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಳ್ಳೋಣ. ಕಡಾಯಿಗೆ ನಾನು ಈ ಬಟ್ಲದ್ಲೆ 2 ಬಟ್ಲು ನೀರು ಹಾಕ್ಕೋತಾ ಇದ್ದೀನಿ ನೋಡ್ರಿ. 1 ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ. 1 ಚಮಚದಷ್ಟು ಅಜ್ವಾನನ ಕೈಯಿಂದ ತಿಕ್ಕಿ ಹಾಕ್ಕೋತಾ ಇದ್ದೀನಿ. ಅದು ಟೇಸ್ಟು ಘಮ ಚೆನ್ನಾಗಿರುತ್ತೆ ಅಂದು. ಮತ್ತು 1 ಚಮಚ ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ರೀ. ಮತ್ತು 1 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡ್ರಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಎಣ್ಣೆ ಬದಲು ತುಪ್ಪ ಬೆಣ್ಣೆ ಬೇಕಾದರೂ ಹಾಕ್ಕೋಬೋದು. ಇವಾಗದು ನೀರು ಬಿಸಿ ಆದಮೇಲೆ ಅದೇ ಬಟ್ಲದ್ಲೆ ನಾನು ಅರ್ಧ ಬಟ್ಲು ಚಿರೋಟಿ ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು. ಉರಿ ಮೀಡಿಯಮ್ ಫ್ಲೇಮ್ ಇರಲಿಲ್ಲ. ಚೆನ್ನಾಗಿ ಕಾಯಿಸ್ಕೊಂಡು ಈ ಥರ ಕುದಿಯುವಾಗ ಅದೇ ಬಟ್ಲದ್ಲೆ 1 ಬಟ್ಲು ಅಕ್ಕಿ ಹಿಟ್ಟು ತೊಗೋಬೇಕು. ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ ನೋಡ್ರಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟು ಮತ್ತು ರವೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮತ್ತೇನು ಗಂಟುಗಳು ಇಲ್ದಂಗೆ ಚೆನ್ನಾಗಿ ಹೊಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ನ ಆಫ್ ಮಾಡಿ ಅದನ್ನು ಸ್ವಲ್ಪ ಆರೋದಕ್ಕೆ ಬಿಡಿ. ಇವಾಗಿದು ಆರಿದೆ. ಪೂರ್ತಿ ತಣ್ಣಗಾಗಬಾರ್ದ್ರಿ, ಸ್ವಲ್ಪ ಉಗುರು ಬೆಚ್ಚಗಿದ್ರೆ ನಡೆಯುತ್ತೆ. ಪೂರ್ತಿ ತಣ್ಣಗಾಗಿ ನಾದ್ಕೋಬೇಡ್ರಿ, ಸ್ವಲ್ಪ ಉಗುರು ಬೆಚ್ಚಗಿರುವಾಗ ನಾದ್ಕೊಡ್ರಿ. ಇವಾಗ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಿತ್ಕೋತಾ ಇದ್ದೀನಿ ನೋಡಿ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಿತ್ಕೋಬೇಕು. ನೀವು ಚೆನ್ನಾಗಿ ಮಿತ್ಕೊಂಡು ನಾದಿದ್ರೆ ಚಕ್ಲಿ ಒತ್ತುವಾಗ ಚೆನ್ನಾಗಿ ಬರ್ತಾವ್ರಿ, ಕಟ್ ಆಗಲ್ಲ ರೀ ಚಕ್ಲಿ. ಅದಕ್ಕೋಸ್ಕರ ಚೆನ್ನಾಗಿ ಈ ಥರ ಮಿತ್ಕೊಂಡು ನಾದ್ಕೋಬೇಕು. ನೀವು ಬೇರೆ ಥರ ಚಕ್ಲಿ ಎಲ್ಲ ಮಾಡಿರ್ತೀರಲ್ಲ, ಈ ಥರ ಒಂದ್ಸಲ ಬಿಳಿ ಚಕ್ಲಿ ಮಾಡ್ಕೊಂಡು ನೋಡಿ, ತುಂಬ ರುಚಿಯಾಗಿರ್ತಾವೆ ಮತ್ತು ಬೇಗನೆ ಆಗ್ತಾವೆ ಇವು. ಈಗ ಹಬ್ಬಕ್ಕೋಸ್ಕರ ನೀವು ಚಕ್ಲಿ ಮಾಡ್ತಿರ್ತೀರಲ್ಲ, ಈ ಥರ ಬಿಳಿ ಚಕ್ಲಿ ಮಾಡ್ಕೊಂಡು ನೋಡಿ ಟೇಸ್ಟ್ ಹೇಗಿದೆ ಅಂತ ಮರೆಯದೇನೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನೋಡಿ ಈ ಥರ ಚೆನ್ನಾಗಿ ಮಿತ್ಕೊಂಡು ನಾದ್ಕೋಬೇಕು. ಇವಾಗ ನಾನು ಗ್ಯಾಸ್ನ ಆನ್ ಮಾಡಿಬಿಟ್ಟು ಎಣ್ಣೆನ ಬಿಸಿಗೆ ಇಟ್ಕೊಂಡಿದ್ದೀನಿ ರೀ. ಇವಾಗ ಇದು ಮಿದ್ದು ನಾದಿ ರೆಡಿ ಆಯ್ತಲ್ಲ. ಇವಾಗ ಇದನ್ನು 2 ಭಾಗ ಮಾಡ್ಕೊಳ್ಳೋಣ. ಚಕ್ಲಿ ಒತ್ತಳಕ್ಕೆ ಹಾಕ್ಕೊಳಕ್ಕೆ ಈ ಥರ 2 ಭಾಗ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ. ಇವಾಗ ಚಕ್ಲಿ ಒತ್ತಳ ತೊಗೊಂಡು ಅದಕ್ಕೆ ಎಣ್ಣೆ ಸವರ್ಕೊಳ್ಳೋಣ. ಹಿಟ್ಟು ಹತ್ತಬಾರ್ದಂದು ಎಣ್ಣೆ ಸವರ್ಕೊಳ್ಳೋದ್ರಿ. ಇದು ಚಕ್ಲಿ ಬಿಲ್ಲಿ, ಇದು ಚಕ್ಲಿ ಒತ್ತಳ ನೋಡ್ರಿ. ಅದ್ರೊಳಗೆ ಹಾಕ್ಕೊಳ್ಳೋಣ. ಅದನ್ನು ಹಾಕ್ಕೊಂಡು ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಸುತ್ತಲೂ ಅದಕ್ಕೆಲ್ಲ ಸವರ್ಕೊಳ್ಳೋಣ್ರಿ. ಅಂದ್ರೆ ಒಳಗೆ ಹಿಟ್ಟೆಲ್ಲ ಹತ್ಕೊಳ್ಳಲ್ಲ ಅಂದು ಈ ಥರ ಸವರ್ಕೋಬೇಕು. ಈ ಥರ ಎಣ್ಣೆ ಹಚ್ಕೊಳ್ಳೋದ್ರಿಂದ ಹಿಟ್ಟು ಅದಕ್ಕೆ ಹತ್ಕೊಳ್ಳಲ್ರಿ. ಇವಾಗ ಒಂದು ಉಳ್ಳಿ ತೊಗೊಂಡು ಅದರೊಳಗೆ ಹಿಟ್ಟನ್ನ ತುಂಬ್ಕೊಳ್ಳೋಣ. ನೋಡಿ ಈ ಥರ ಹಿಟ್ಟು ತುಂಬಿಕೊಂಡು ಮುಚ್ಚಳಿಕೆಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಳ್ರಿ. ಸವರ್ಕೊಂಡು ಮುಚ್ಚಳಿಕೆನ ಕ್ಲೋಸ್ ಮಾಡಿಕೊಡ್ರಿ. ಕ್ಲೋಸ್ ಮಾಡಿಕೊಂಡು ಇವಾಗ ಚಕ್ಲಿ ಒತ್ಕೊಳ್ಳೋಣ. ಈ ಚಕ್ಲಿ ಒತ್ತೊಳದೊಳಗೆ ನಾವು ಗ್ಯಾಸ್ ಆನ್ ಮಾಡಿಬಿಟ್ಟು ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀವಲ್ರಿ. ಎಣ್ಣೆ ಬಿಸಿ ಆಗಲಿ ನೋಡಿ ಈ ಥರ ಒತ್ಕೋಬೇಕು. ಒಂದು ತಟ್ಟೆಯಲ್ಲಿ ಈ ಥರ ಚಕ್ಲಿನ ಒತ್ಕೊಳ್ಳಿ. ನಿಮಗೆ ಚಿಕ್ಕದು ಬೇಕಾದರೆ ಚಿಕ್ಕದು ಎತ್ಕೊಳ್ಳಿ, ಇಲ್ಲ ದೊಡ್ಡದು ಬೇಕಂದರೆ ದೊಡ್ಡದಾಗಿ ಮಾಡ್ಕೊಳ್ಳಿ ಚಕ್ಲಿನ. ನಿಮ್ಗೆ ಯಾವ ಥರ ಸೈಜ್ ಬೇಕು ಆ ಥರ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ನೋಡಿ ಈ ಥರ ಒತ್ಕೋಬೇಕು. ತುಂಬ ರುಚಿ ಆಗ್ತಾವೆ ನೋಡಿರಿ. ನಿಮ್ಗೆ ಏನಾದರೂ ತಿನ್ಬೇಕು ಅನ್ನಿಸ್ತಿರ್ತೈತಲ್ಲ, ಸಾಯಂಕಾಲದ್ದು ಟೀ ಟೈಮ್ ಸ್ನ್ಯಾಕ್ಸ್ ಅಂಥೇಳಿ ಅವಾಗ ಬೇಕಾದರೂ ನೀವು ಇವು ದಿಢೀರ್ ಆಗ್ತಾವಲ್ಲ, ಇವು ಬಿಳಿ ಚಕ್ಲಿನ ನೀವು ಮಾಡ್ಕೋಬೋದು. ತುಂಬ ರುಚಿಯಾಗಿರ್ತಾವೆ ನೋಡಿರಿ. ನೀವು ಬೇರೆ ಥರ ಎಲ್ಲ ಟ್ರೈ ಮಾಡಿರ್ತೀರ, ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ಥರ ಒತ್ಕೋಬೇಕು. ಇವಾಗ ಎಲ್ಲ ಇದನ್ನು ಚಕ್ಲಿನೂ ಅದೇ ಥರ ಒತ್ಕೋಬೇಕು. ಇವಾಗ ಎಣ್ಣೆ ಬಿಸಿಗೆ ಇಟ್ಟಿದ್ವಲ್ರಿ, ಎಣ್ಣೆ ಬಿಸಿ ಆಯಿತು. ಅದನ್ನು ನಾವು ಸಣ್ಣಗೆ ಇಟ್ಕೊಳ್ಳೋಣ. ಈಗ ಉರಿ ಎಣ್ಣೆ ಕಾದಾದ್ಮೇಲೆ ಉರಿನ ಸಣ್ಣಗೆ ಇಟ್ಕೊಳ್ರಿ, ಮೀಡಿಯಮ್ ಫ್ಲೇಮ್ ಅಂತಿರಲ್ಲ ಹಾಗೆ. ಇವಾಗ ಬೇಗನೆ ಹೊಳಿಸಾಕೊಳ್ಳೋಕೆ ಹೋಗ್ಬೇಡ್ರಿ. ಒಂದು ಸೈಡು ಬೇಯಬೇಕು, ಒಂದು ಸೈಡು ಬೆಂದಾದ್ಮೇಲೆ ಹೊಳಿಸಾಕೊಳ್ಳಿ. ನಿಮ್ಗೆ ಅವು ಚಕ್ಲಿ ಎಷ್ಟು ಹಿಡಿತಾವೆ ಪಾತ್ರೆಯಾಗ ನೀವು ನೋಡಿ ಹಾಕ್ಕೊಳ್ರಿ. ಚಕ್ಲಿನ ಹಾಕ್ಕೊಂಡು ಕರ್ಕೊಳ್ರಿ. ಇವಾಗ ಒಂದು ಸೈಡ್ ಬೆಂದಾದ್ಮೇಲೆ ಹೊಳಿಸಾಕೊಂಡು
ಎರಡು ಸೈಡು ಅದೇ ಥರ ಕ್ರಿಸ್ಪಿ ಆಗೋವರೆಗೂ ಒಂದು ನಿಮಿಷ ಹೊಳ್ಸಾಕೊಂಡು ಕರ್ಕೋಬೇಕು. ಇವಾಗ ಇವು ರೆಡಿ ಆದು ನೋಡ್ರಿ. ತಟ್ಟಿಗೆ ತೆಗಿತಾ ಇದ್ದೀನಿ ನೋಡಿ. ಇನ್ನೊಂದು ಟ್ರಿಪ್ ಹಾಕಿ ತೋರಿಸ್ತೀನಿ. ಇವಾಗ ಈ ಥರ ಚಮಚೆಯಿಂದ ಎಣ್ಣೆನ ಮೇಲೆ ಹಾಕ್ಕೊಂಡು ಒಂದು ಸೈಡು ಬೆಂದಾದ್ಮೇಲೆ ಹೊಳಿಸಾಕೊಡ್ರಿ. ಹೊಳಿಸಾಕೊಂಡು ಕ್ರಿಸ್ಪಿ ಆಗೋವರೆಗೂ ಒಂದು ನಿಮಿಷ ಹೊಳಿಸಾಕೊಂಡು ಕರ್ಕೋಬೇಕು. ಅದು ಎಣ್ಣೆ ಕುದೀತಾ ಇರ್ತೈತಲ್ರಿ, ಬಬಲ್ಸ್ ಬರ್ತಾವೆ ನೋಡ್ರಿ. ಇವು ಕರಿಯೋದು ಆದಮೇಲೆ ಇವು ಗೊತ್ತಾಗ್ಬಿಡುತ್ತೆ ನೋಡ್ರಿ, ಬಬಲ್ಸ್ ನಿಲ್ಲುತ್ತಲ್ಲ, ಇವು ಕರೆದಿದೆ ಅಂತ ಗೊತ್ತಾಗುತ್ತೆ ನಿಮ್ಗೆ. ಇವಾಗ ನೋಡಿ ಇವು ರೆಡಿ ಆದ್ವಲ್ಲ, ಎಣ್ಣೆ ಬಸ್ತು ಒಂದು ತಟ್ಟೆಗೆ ತಗೊಳ್ಳೋಣ. ಅದೇ ಥರ ಎಲ್ಲ ಚಕ್ಲಿನೂ ಒತ್ಕೊಂಡು ಕರ್ಕೋಬೇಕು. ಇವಾಗ ನೋಡಿರಿ ತಟ್ಟೆಗೆ ಹಾಕಿ ತೋರಿಸ್ತೀನಿ. ಸೌಂಡ್ ಹೇಗೆ ಬರ್ತಾಯಿದೆ ನೋಡಿರಿ, ಎಷ್ಟು ಕ್ರಿಸ್ಪಿಯಾಗಿದೆ, ಎಷ್ಟು ಚೆನ್ನಾಗಾಗಿವೆ ನೋಡಿರಿ. ಟೇಸ್ಟ್ ಅಂತೂ ತುಂಬ ಸಖತ್ತಾಗಿದೆ. ನೀವು ಒಂದ್ಸರಿ ಈ ಚಕ್ಲಿ ಟ್ರೈ ಮಾಡಿ ನೋಡಿರಿ ಮರೆಯದೇನೆ. ಈಗ ಇವು ರೆಡಿ ಆದ್ವಲ್ರಿ, ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.